ಹೆಚ್ಐ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಗಡುವು ನೀಡಿದಂತೆ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ಪಾಲಿಕೆಯ ಕಾರ್ಯಾಚರಣೆ. ಅನಧಿಕೃತ ಗೂಡಂಗಡಿಗಳ ತೆರವು, ರಸ್ತೆ ಒತ್ತುವರಿ ವಿರುದ್ಧ ಕಟ್ಟುನಿಟ್ಟಿನ ಎಚ್ಚರಿಕೆ. ಹಾಸನ ನಗರ ಪಾಲಿಕೆ ವಾರ್ಡ್ ರಚನೆ ಅವೈಜ್ಞಾನಿಕ, ಸಮಸ್ಯೆ ಸರಿಪಡಿಸದಿದ್ರೆ ಕೋರ್ಟ್ ಮೆಟ್ಟಿಲು, ಎಚ್ಚರಿಕೆ ನೀಡಿದ ಪಾಲಿಕೆ ಮಾಜಿ ಸದಸ್ಯ ಸಮೀರ್ ಖಾನ್. ವಿವಾದ ತೀವ್ರತೆಯಲ್ಲಿ ಸೈಟ್ ಮಾಲೀಕತ್ವ, ಎಸ್ಪಿ ಕಚೇರಿಗೆ ತೆರಳಿ ಪೊಲೀಸರ ವಿರುದ್ಧ ದೂರು ನೀಡಿದ ಯಶ್ತಾಯಿ ಪುಷ್ಪ. ಯಾರ್ಪುರಂ ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಗುತ್ತಿಲ್ಲ, ಪೊಲೀಸರ ವಿರುದ್ಧ ಗಂಭೀರ ಆರೋಪ. ಹಾಸನ ನಗರದ ಪ್ರಮುಖ ವ್ಯಾಪಾರ ಕೇಂದ್ರವಾಗಿರುವ ಕಟ್ಟಿನಕೆರೆ ಮಾರುಕಟ್ಟೆ ಪ್ರದೇಶದಲ್ಲಿ ರಸ್ತೆ ಬದಿ ಮತ್ತು ಪಾದಚಾರಿ ಮಾರ್ಗಗಳನ್ನು ಆಕ್ರಮಿಸಿ ನಿರ್ಮಿಸಲಾಗಿದ್ದ ಅನಧಿಕೃತ ಗೂಡಂಗಡಿಗಳ ವಿರುದ್ಧ ಗಡುವು ನೀಡಿದಂತೆ ಮಹಾನಗರ ಪಾಲಿಕೆ ಮಂಗಳವಾರ ಜೆಸಿಬಿಯೊಂದಿಗೆ ದಿಢೀರ್ ತೆರವು ಕಾರ್ಯಾಚರಣೆ ನಡೆಸಿತು. ಕಳೆದ ಹಲವು ತಿಂಗಳಿನಿಂದ ಮಾರುಕಟ್ಟೆ ಪ್ರದೇಶದಲ್ಲಿ ರಸ್ತೆ ಸಂಕುಚಿತವಾಗಿದ್ದು ಸಾರ್ವಜನಿಕರು ಹಾಗೂ ವಾಹನ ಸವಾರರು ಸಂಚಾರ ತೊಂದರೆ ಅನುಭವಿಸುತ್ತಿದ್ದರು. ಇನ್ನು ಯುಜಿಡಿ ಕಟ್ಟಿಕೊಂಡಿರುವುದು ಗೊತ್ತಾಗದ ರೀತಿ ಬಂದ್ ಮಾಡಲಾಗಿತ್ತು. ಪಾಲಿಕೆಯಿಂದ ನೀಡಿರುವ ಮಳಿಗೆಗಿಂತ ಮುಂದೆ ರಸ್ತೆ ಬದಿ ಅಂಗಡಿ ಒತ್ತುವರಿ ಮಾಡಲಾಗಿತ್ತು. ಇನ್ನು ಪ್ಲಾಸ್ಟಿಕ್ ಟಾರ್ಪಲ್ ಅನ್ನು ರಸ್ತೆ ಮುಚ್ಚುವಂತೆ ಹಾಕಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಇಂಜಿನಿಯರ್ ಕವಿತಾ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಜೆಸಿಬಿ ಯಂತ್ರದ ಮೂಲಕ ಅಧಿಕಾರಿಗಳು ಕ್ರಮಕ್ಕೆ ಮುಂದಾದರು. ಇನ್ನು ಕೆಲವರು ತಾವೇ ಸ್ವಯಂ ಪ್ರೇರಿತವಾಗಿ ತೆರವು ಮಾಡೋ ಭರವಸೆ ನೀಡಿದಾಗ ಅವಕಾಶ ನೀಡಲಾಯಿತು. ಈ ವೇಳೆ ಕೆಲ ವ್ಯಾಪಾರಸ್ಥರು ವಿರೋಧ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಪಾಲಿಕೆ ಇಂಜಿನಿಯರ್ ಕವಿತಾ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ರಸ್ತೆ ಒತ್ತುವರಿ ಮಾಡಿಕೊಂಡು ಅಂಗಡಿಗಳನ್ನು ನಿರ್ಮಿಸಿಕೊಂಡಿದ್ದ ವ್ಯಾಪಾರಿಗಳಿಗೆ ಪೂರ್ವ ಸೂಚನೆ ನೀಡಲಾಗಿದ್ದು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಲು ಗಡುವು ಸಹ ನಿಗದಿ ಮಾಡಲಾಗಿತ್ತು. ಆದರೆ ಸೂಚಿಸಿದ ಅವಧಿಯೊಳಗೆ ಕೆಲ ಅಂಗಡಿಗಳನ್ನು ತೆರವು ಮಾಡಲಾಗಿದ್ದು, ಆದರೆ ಇನ್ನಷ್ಟು ಅಂಗಡಿಗಳ ಒತ್ತುವರಿ ತೆರವುಗೊಳಿಸದ ಹಿನ್ನೆಲೆ ಮಹಾನಗರ ಪಾಲಿಕೆಯಿಂದ ತೆರವು ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಮಾರುಕಟ್ಟೆಗೆ ದಿನನಿತ್ಯ ಸಾವಿರಾರು ಜನರು ಆಗಮಿಸುವ ಹಿನ್ನೆಲೆ ರಸ್ತೆ ಒತ್ತುವರಿ ಕಾರಣದಿಂದಾಗಿ ತುರ್ತು ವಾಹನ ಸಂಚಾರಕ್ಕೂ ಅಡಚಣೆ ಉಂಟಾಗುತ್ತಿತ್ತು. ಪಾದಚಾರಿಗಳಿಗೆ ಸುರಕ್ಷಿತವಾಗಿ ನಡೆಯಲು ಅವಕಾಶ ಇಲ್ಲದ ಸ್ಥಿತಿ ನಿರ್ಮಾಣವಾಗಿತ್ತು. ಸಾರ್ವಜನಿಕರ ಅನೇಕ ದೂರುಗಳ ಆಧಾರದ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ನಗರ ವ್ಯಾಪ್ತಿಯಲ್ಲಿನ ಇತರೆ ಪ್ರಮುಖ ರಸ್ತೆಗಳಲ್ಲೂ ಸಹ ಒತ್ತುವರಿ ತೆರವು ಕಾರ್ಯಾಚರಣೆ ಹಂತ ಹಂತವಾಗಿ ಮುಂದುವರಿಯಲಿದೆ. ನಿಯಮ ಉಲ್ಲಂಘನೆ ಮಾಡುವವರ ವಿರುದ್ಧ ದಂಡಾತ್ಮಕ ಕ್ರಮ ಕೈಗೊಳ್ಳಲಾಗುವುದೆಂದು ಮಹಾನಗರ ಪಾಲಿಕೆ ಎಚ್ಚರಿಕೆ ನೀಡಿದೆ. ನಗರವನ್ನ ಸುಗಮ ಸಂಚಾರ ಹಾಗೂ ಶಿಸ್ತಿನ ವ್ಯಾಪಾರ ವಾತಾವರಣಕ್ಕೆ ತರುವ ಉದ್ದೇಶದಿಂದ ಇಂತಹ ಕಾರ್ಯಾಚರಣೆಗಳು ನಿರಂತರವಾಗಿ ನಡೆಯಲಿದೆ ಎಂದು ಸ್ಪಷ್ಟಪಡಿಸಿದರು. ಹೆಚ್ಐ ನ್ಯೂಸ್ ಹಾಸನ್. 100% ಇಂಥ ಒಂದು ಇದಕ್ಕೆ ಕಡಿವಾಣ ಹಾಕಬೇಕು. ನಾವೆಲ್ಲರೂ ಸೇರಿ ಸಮಾಜನ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು. ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಆಗಂಗೆ ನಮ್ದೇನು ಕಾರ್ಯಾಂಗ ಇದೆ, ಕಾರ್ಯಾಂಗದ ಜೊತೆಗೆ ನಿಮ್ಮ ಮಾಧ್ಯಮ ಕೂಡ ಈಕ್ವಲಿ ರೋಲ್ ಪ್ಲೇ ಮಾಡುತ್ತೆ. ನಿಮ್ಮ ಏನು ಮಾರಲ್ ಸಪೋರ್ಟ್ ಕೂಡ ನಮಗೆ ಅನಿವಾರ್ಯ ಇದೆ. ಅದಕ್ಕೆ ಕೊಡ್ತಾ ಇದ್ದೀರಾ, ಅದಕ್ಕೆ ಧನ್ಯವಾದಗಳು ಹೇಳ್ತೀನಿ ನಾನು ಅಧಿಕಾರಿ ವರ್ಗದಿಂದ. ಮಾರ್ಕೆಟ್ ಮಾಡಿದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೆಲವರು ಇರ್ತಾರೆ, ಅವರು ಕೆಲವು ರೋಡ್ಗೆ ಬಂದೆಲ್ಲ ಇಟ್ಕೊಂಡಿರ್ತಾರೆ, ಅವ್ರಿಗೆ ಏನ್ ಮಾಡ್ತೀರಾ ಮೇಡಮ್? ಎಲ್ಲಿಂತ ಸ್ಪೆಸಿಫಿಕ್ ಆಗಿ ನೀವುಗಳು ಹೇಳ್ಬೇಕು. ಸುಮ್ಮನೆ ದೊಡ್ಡ ವ್ಯಕ್ತಿಗಳಂದ್ರೆ ಇಲ್ಲ, ರಾಜಕೀಯ ವ್ಯಕ್ತಿಗಳ ಒತ್ತಡ ಇದಕ್ಕೂ ಬಂದಿದೆ. ರಾಜಕೀಯ ಒತ್ತಡ ಇಲ್ಲ ಅಂತಲ್ಲ, ರಾಜಕೀಯ ಒತ್ತಡ ಇರುತ್ತೆ, ಇಲ್ಲ ಅಂತಲ್ಲ. ಸೊ ನಾವು ಮಣಿದೇ ಇದ್ದಾಗ ಆತರ ಯಾವ್ದೋ ಫ್ರಾಡ್ ಸೋಷಿಯಲ್. ಮುಂದೆ ನಡೆಯುವ ಚುನಾವಣೆ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆಯ ಕರಡು ಪ್ರಕಟವಾಗಿದ್ದು, ಹಾಸನ ಮಹಾನಗರ ಪಾಲಿಕೆಯಲ್ಲಿ ನಡೆಯುತ್ತಿರುವ ವಾರ್ಡ್ ವಿಂಗಡಣೆ ಪ್ರಕ್ರಿಯೆ ಅವೈಜ್ಞಾನಿಕವಾಗಿ ನಡೆಯುತ್ತಿದ್ದು, ಕೂಡಲೇ ಸರಿಪಡಿಸದಿದ್ದರೆ ನ್ಯಾಯಾಲಯದ ಮೆಟ್ಟಿಲು ಹೋಗುವುದಾಗಿ ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಸಮೀರ್ ಖಾನ್ ಮತ್ತು ಸದಸ್ಯರು ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ನಗರ ವ್ಯಾಪ್ತಿ ಇತ್ತೀಚೆಗೆ ಹಳ್ಳಿಗಳು, ಬಡಾವಣೆಗಳು ಮತ್ತು ಹೊಸ ವಸತಿ ಪ್ರದೇಶಗಳನ್ನು ಸೇರಿಸಿಕೊಂಡು ವಿಸ್ತಾರಗೊಂಡಿದೆ. ಇದರಿಂದ ಜನಸಂಖ್ಯೆ ಮತ್ತು ಮತದಾರರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಇಂತಹ ಸಂದರ್ಭದಲ್ಲಿ ವಾರ್ಡ್ಗಳ ಪುನರ್ ವಿಂಗಡಣೆ ನಡೆಯುತ್ತಿರುವುದು ಮುಂದಿನ ಮಹಾನಗರ ಪಾಲಿಕೆ ಚುನಾವಣೆಗೆ ದಿಕ್ಕು ನಿರ್ದೇಶಕವಾಗಲಿದೆ. ಆದ್ದರಿಂದ ಅಧಿಕಾರಿಗಳು ತುರ್ತಾಗಿ ನಿರ್ಧಾರ ಕೈಗೊಳ್ಳದೆ ಪ್ರತಿ ವಾರ್ಡಿಗೂ ಭೇಟಿ ನೀಡಿ ಭೌಗೋಳಿಕ ಸ್ಥಿತಿ, ಜನಸಂಖ್ಯೆ, ಸಮುದಾಯಗಳ ವಾಸ್ತವ ಸ್ಥಿತಿ ಮತ್ತು ಮೂಲ ಸೌಕರ್ಯಗಳ ಹಂಚಿಕೆ ಇತ್ಯಾದಿಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ವೈಜ್ಞಾನಿಕ ಆಧಾರದ ಮೇಲೆ ಗಡಿ ನಿಗದಿ ಮಾಡಬೇಕೆಂದು ಮನವಿ ಮಾಡಿದರು. ವಾರ್ಡ್ ವಿಂಗಡಣೆ ಎಂಬುದು ಕೇವಲ ಭೌಗೋಳಿಕ ಗಡಿಗಳ ಬದಲಾವಣೆಯಲ್ಲ, ಅದು ಪ್ರಾತಿನಿಧಿತ್ವದ ಪ್ರಶ್ನೆ. ಎಲ್ಲಾ ಸಮುದಾಯಗಳಿಗೆ ಸಮಾನ ಅವಕಾಶ ಸಿಗುವಂತೆ ಸಮತೋಲನ ಕಾಪಾಡುವ ರೀತಿಯಲ್ಲಿ ವಾರ್ಡ್ಗಳನ್ನು ರಚಿಸಬೇಕು. ಇಲ್ಲವಾದರೆ ಕೆಲವೊಂದು ಸಮುದಾಯಗಳು ರಾಜಕೀಯವಾಗಿ ಹಿಂದುಳಿಯುವ ಪರಿಸ್ಥಿತಿ ಉಂಟಾಗುತ್ತದೆ ಎಂದು ಸದಸ್ಯರು ಹೇಳಿದರು. ಇದುವರೆಗೂ ನಡೆದ ಚುನಾವಣೆಯಲ್ಲಿ ಮುಸ್ಲಿಂ, ಹಿಂದೂ ಹಾಗೂ ಇತರೆ ಜಾತಿ ಜನಾಂಗಗಳ ಪ್ರತಿನಿಧಿಗಳು ಜನಮಂಡಲದಿಂದ ಆಯ್ಕೆಯಾಗಿದ್ದಾರೆ. ಇದು ಹಾಸನ ನಗರದ ಸೌಹಾರ್ದತೆ ಮತ್ತು ಸಹಬಾಳ್ವೆಯ ಸಂಕೇತವಾಗಿದೆ. ಆದರೆ ವೈಜ್ಞಾನಿಕ ವಾರ್ಡ್ ವಿಂಗಡಣೆ ಒಂದೇ ಸಮುದಾಯಕ್ಕೆ ಪ್ರಾಧಾನ್ಯತೆ ನೀಡಿದಂತಾಗಬಾರದು. ಜನಸಂಖ್ಯಾ ಪ್ರಮಾಣ, ಮತದಾರರ ಅನುಪಾತ ಮತ್ತು ಸಾಮಾಜಿಕ ಸಮತೋಲನವನ್ನು ಗಮನದಲ್ಲಿ ಇಟ್ಟುಕೊಂಡು ಗಡಿ ರಚನೆ ಮಾಡಬೇಕೆಂದು ಅವರು ಒತ್ತಾಯಿಸಿದರು. ನಮ್ಮ ಬೇಡಿಕೆಗೆ ಸ್ಪಂದಿಸದಿದ್ದರೆ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಕಾರ್ಪೊರೇಟ್ ಇರ್ಫಾನ್, ಮದನ್, ಅಮೀರ್ ಜಾನ್, ಇಮ್ರಾನ್, ರಫೀಕ್ ಅಕ್ಮಲ್ ಇತರರು ಉಪಸ್ಥಿತರಿದ್ದರು.
HCN ನ್ಯೂಸ್ ಹಾಸನ್. ನಿಗದಿಯಾಗಿದೆ ಅಂದರೆ ಈಗ ಒಂದು ಕರಡನ್ನು ಪ್ರಕಟ ಮಾಡಿದ್ದಾರೆ ಚುನಾವಣಾ ಆಯೋಗ. ಈಗಾಗಲೇ ಮತ್ತೆ ಅಬ್ಜೆಕ್ಷನನ್ನು ಕಾಲ್ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಅಂದರೆ, ಈಗ ಒಂದು ಕರಡು ಏನು ಪ್ರಕಟ ಆಗಿದೆ ಅದರಲ್ಲಿ ತಾಂತ್ರಿಕವಾಗಿ ಒಂದು ವಾರ್ಡು, ಒಂದು ಸೀಮಿತ ಒಂದು ವ್ಯಾಪ್ತಿ ಇರುತ್ತೆ. ಅದನ್ನು ಬಿಟ್ಟು ಬೇರೆ ಬೇರೆ ಕಡೆ ಅದರ ವ್ಯಾಪ್ತಿಯನ್ನು ವಿಸ್ತಾರ ಮಾಡಿದ್ದಾರೆ. ಎಕ್ಸಾಂಪಲ್ಲು 17ನೇ ವಾರ್ಡು ಚಿಕ್ಕನಾಡು, ಅಲ್ಲಿ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರು ಹೆಚ್ಚಾಗಿ ವಾಸ ಮಾಡುವಂತಹ ಒಂದು ವಾರ್ಡ್ ಅದು. ಅದನ್ನು ಅಲ್ಲಿಂದ ಪ್ರಾರಂಭ ಆಗಿ ತನ್ವೀಶ್ ತ್ರಿಷಾ ಕಲ್ಯಾಣ ಮಂಟಪ 80 ಫೀಟ್ ರೋಡಲ್ಲಿ ಏನಿದೆ, ಬೈಪಾಸ್ ರೋಡಲ್ಲಿ, ಅಲ್ಲಿಗೆ. ಹಾಸನ ನಗರದಲ್ಲಿ ಸೈಟ್ ಮಾಲೀಕತ್ವ ವಿಚಾರವಾಗಿ ಉಂಟಾದ ಜಟಾಪಟಿ ಪ್ರಕರಣ ಮತ್ತಷ್ಟು ತೀವ್ರಗೊಂಡಿದ್ದು, ನಟ ಯಶ್ ಅವರ ತಾಯಿ ಪುಷ್ಪಾ ಅವರು ಹಾಸನ ಜಿಲ್ಲಾ ಪೊಲೀಸ್ ಅಧೀಕ್ಷಕರನ್ನ ಭೇಟಿ ಮಾಡಿ ಸವಿಸ್ತಾರ ದೂರು ಸಲ್ಲಿಸಿದ್ದಾರೆ. ವಿವಾದಿತ ನಿವೇಶನ ತನ್ನದೇ ಎಂದು ದೇವರಾಜ್ ಎಂಬುವರು 2025 ಏಪ್ರಿಲ್ 16 ನ್ಯಾಯಾಲಯದ ಆದೇಶದ ಆಧಾರದ ಮೇಲೆ ಕಾಂಪೌಂಡ್ ತೆರವುಗೊಳಿಸಿದ್ದಾರೆ ಎನ್ನಲಾಗಿದೆ. ಆದರೆ ಅದೇ ಆದೇಶಕ್ಕೆ ಫೆಬ್ರವರಿ 11ರಂದು ನ್ಯಾಯಾಲಯ ತಡೆ ನೀಡಿರುವುದಾಗಿ ಪುಷ್ಪಾ ಸ್ಪಷ್ಟಪಡಿಸಿದ್ದಾರೆ. ತಡೆ ಆದೇಶ ಜಾರಿಯಲ್ಲಿದ್ದರೂ ಜೆಸಿಬಿ ಮತ್ತು ಟಿಪ್ಪರ್ ವಾಹನಗಳ ಸಹಾಯದಿಂದ ಏಕಾಏಕಿ ಕಾಂಪೌಂಡ್ ಒಡೆದು ಹಾಕಲಾಗಿದೆ ಎಂದು ಆರೋಪಿಸಿದ್ದಾರೆ. ಪ್ರಕರಣ ಸಂಬಂಧ ನಡೆದ ಗಲಾಟೆಯ ವಿಡಿಯೋ ದೃಶ್ಯಾವಳಿಗಳಿರುವ ಪೆನ್ ಡ್ರೈವ್, ನ್ಯಾಯಾಲಯದ ಆದೇಶ ಪ್ರತಿ, ಸೈಟ್ ಖರೀದಿ ಮಾಡಿದ ಕ್ರಯ ಪತ್ರಗಳ ದಾಖಲಾತಿ ಸೇರಿದಂತೆ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಎಸ್ಪಿ ಅವರಿಗೆ ಸಲ್ಲಿಸಲಾಗಿದೆ. ನಮ್ಮ ಬಳಿ ಇರುವ ಎಲ್ಲಾ ದಾಖಲೆಯನ್ನ ನೀಡಿದ್ದೇನೆ. ಪರಿಶೀಲನೆಗೆ ಸಮಯ ಕೇಳಿದ್ದು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಪುಷ್ಪಾ ಅವರು ಮಾಧ್ಯಮಗಳಿಗೆ ತಿಳಿಸಿದರು. ಘಟನೆ ಸಂಭವಿಸಿದ ತಕ್ಷಣವೇ ಬಡಾವಣೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ರೂ ಯಾವುದೇ ಸ್ಪಷ್ಟ ಕ್ರಮ ಕೈಗೊಳ್ಳಲಿಲ್ಲ ಎಂದು ಪುಷ್ಪಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಂಪೌಂಡ್ ಒಡೆಯಲು ಬಳಸಿದ ಜೆಸಿಬಿ ಮತ್ತು ಟಿಪ್ಪರ್ ವಾಹನಗಳನ್ನು ಇದುವರೆಗೂ ಜಪ್ತಿ ಮಾಡಿಲ್ಲ. ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳಿದ್ದರೂ ಪ್ರಕರಣವನ್ನ ಅಸಹ್ಯ ಅಪರಾಧವಾಗಿ ದಾಖಲಿಸಲಾಗಿದೆ ಎಂದು ಅವರು ದೂರಿದ್ದಾರೆ. ಇದು ಅಪರಾಧ. ನಮ್ಮ ಜಾಗಕ್ಕೆ ಅತಿಕ್ರಮ ಪ್ರವೇಶ ಮಾಡಿ ಹಾನಿ ಮಾಡಲಾಗಿದೆ. ಆದರೂ ಪೊಲೀಸರು ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ಹೇಳಿದ್ದಾರೆ. ಸಂಬಂಧಪಟ್ಟ ಠಾಣೆಯ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರ ಪಾತ್ರದ ಕುರಿತು ಕೂಡ ಅವರು ಪ್ರಶ್ನೆ ಎತ್ತಿದ್ದು, ಮೊದಲ ದಿನವೇ ದಾಖಲೆ ಪರಿಶೀಲಿಸಿ ಇಬ್ಬರನ್ನ ಕರೆಯಬಹುದಿತ್ತು, ಆದರೆ ಅದಾಗಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 1 ತಿಂಗಳಿಗಿಂತ ಹೆಚ್ಚು ಕಾಲ ಯಾವುದೇ ರಕ್ಷಣೆ ಸಿಕ್ಕಿಲ್ಲ. ಓರ್ವ ಮಹಿಳೆಯಾಗಿ ನಾನೇ ಬಂದು ಹೋರಾಡುತ್ತಿದ್ದೇನೆ. ನಮಗೆ ಈ ರೀತಿಯಾಗಿದ್ರೆ ಇತರರ ಸ್ಥಿತಿ ಏನು ಎಂದು ಪ್ರಶ್ನಿಸಿದ ಪುಷ್ಪಾ, ತಮ್ಮ ಸೈಟ್ ಬಳಿ ಗಲಾಟೆ ನಡೆಸಿದ ಎಲ್ಲರ ವಿರುದ್ದವೂ ದೂರು ನೀಡಿರುವುದಾಗಿ ತಿಳಿಸಿದ್ದಾರೆ. ನಮ್ಮ ದಾಖಲೆ ತಪ್ಪಿದ್ರೆ ಸೈಟ್ ವಾಪಸ್ ಕೊಡಲು ಸಿದ್ಧ. ಆದರೆ ನ್ಯಾಯಾಲಯ ತಡೆ ನೀಡಿರುವಾಗ ಏಕಾಏಕಿ ಬಂದು ಕಾಂಪೌಂಡ್ ಒಡೆಯೋದು ಸರಿಯಲ್ಲ. ನಮ್ಮ ಮನೆಗೂ ತೊಂದರೆಯಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಈ ಸಂಬಂಧ ಎಸ್ಪಿ ದಾಖಲೆಗಳನ್ನು ಪರಿಶೀಲಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವ ಭರವಸೆ ನೀಡಿರುವುದಾಗಿ ತಿಳಿದು ಬಂದಿದೆ. ಸೈಟ್ ಮಾಲೀಕತ್ವ ವಿವಾದ ಈಗ ಪೊಲೀಸ್ ಮತ್ತು ನ್ಯಾಯಾಂಗದ ಗಮನ ಸೆಳೆದಿದ್ದು, ಮುಂದಿನ ಕ್ರಮಗಳತ್ತ ಸಾರ್ವಜನಿಕರ ಗಮನ ಕೇಂದ್ರೀಕೃತವಾಗಿದೆ. HCN ನ್ಯೂಸ್ ಹಾಸನ್. ಮಾತ್ರ ಏನೇನಿದೆ ಎಲ್ಲ ಕೊಟ್ಟು ಅವ್ರು ಏನ್ ತೊಂದರೆ ಕೊಡ್ತಾ ಇದಾರೆ, ಈಗ ಅವ್ರನ್ನ ನೀವ್ ಯಾಕೆ ಅರೆಸ್ಟ್ ಮಾಡಿಲ್ಲ, ಯಾಕೆ ಮಾಡ್ತಾ ಇಲ್ಲ? ನಮ್ದು ಏನೇ ಇದ್ರು ನಮ್ ತಪ್ಪಿದ್ರೆ ನಾವು ಪೇಪರ್ ಅಲ್ಲಿ ಬರ್ಕೊಟ್ಬಿಟ್ಟು ಕೊಡ್ತೀನಿ ಸೈಟ್ನ. ಅವ್ರು ಏಕಾಏಕಿ ಬಂದು ಹೊಡೆದಿರೋದ್ರಿಂದ ನೀವು ಕೋರ್ಟ್ ಆಗೋವರೆಗೂ ನಮ್ಗೆ ಇರೋ ಮನೆಗೆ ಪ್ರಾಬ್ಲಮ್ ಮಾಡ್ತಾ ಇದಾರೆ. ಆಮೇಲೆ ಅದ್ರ ಬಗ್ಗೆ ನೀವು ಯಾಕೆ ಜೆಸಿಬಿ ಸೀಜ್ ಮಾಡಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಹೇಳಿದ್ದೀನಿ, ಅದನ್ನು ಹೇಳಿದ್ದೀನಿ. ರಾಘವೇಂದ್ರ ಅವ್ರ ಬಗ್ಗೆ ಹೇಳಿದ್ದೀನಿ. 99% ರಾಘವೇಂದ್ರಲ್ಲಿ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇಲ್ಲ ಅಂದ್ರೆ ಇಷ್ಟು ದೂರ ಕತೆ ಬರ್ತಾ ಇರ್ಲಿಲ್ಲ. ಫಸ್ಟ್ ಡೇ ಬಂದು ಅವ್ರಿಗೆ ನಿಲ್ಸ್ಬಿಟ್ಟು ಪೇಪರ್ ಚೆಕ್ ಮಾಡಿ ಯಾವ ಸರ್ವೆ ನಂಬರ್ ಅಂತ ನೋಡ್ಬಿಟ್ಟು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಲೇಡೀಸ್ ಬ್ರಾಂಡೆಡ್ ಟಾಪ್ಸ್ ಜಸ್ಟ್ 99 ರುಪೀಸ್ಗೆ ಸಿಗ್ತಿದೆ. ಎಲ್ಲಿ ಅಂತ ಹೇಳ್ತೀನಿ, ಪೂರ್ತಿ ವಿಡಿಯೋನ ನೋಡಿ. ನಮ್ಮ ಹಾಸನದಲ್ಲಿ 2026 ಬಿಗ್ಗೆಸ್ಟ್ ಟಾಪ್ ಬ್ರಾಂಡೆಡ್ ಮೆಗಾ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಬರ್ತಾ ಇದೆ. ಲೇಡೀಸ್ ಡ್ರೆಸ್, ಟಾಪ್, ಕುರ್ತಿ ಎಲ್ಲ 99 ರುಪೀಸ್ಗೆ ಸಿಗುತ್ತೆ. ಅಂಡ್ ಎಲ್ಲ ಐಟಮ್ಸ್ 199 ಒಳಗೇನೆ ಇದೆ. ಈ ಪ್ರೈಸ್ಗೆ ಈ ತರ ಕ್ವಾಲಿಟಿ ಐಟಮ್ಸ್ ಎಲ್ಲೂ ಸಿಗಲ್ಲ. ಮೆನ್ಸ್ ಬ್ರಾಂಡೆಡ್ ಶರ್ಟ್ 6 ಪೀಸ್ಗೆ 999 ಮಾತ್ರ. ಅಂಡ್ ಬೇರೆ ಐಟಮ್ಸ್ 99 to 599 ಓನ್ಲಿ ಇದೆ. ಕಿಡ್ಸ್ ವೇರ್ 49 ರುಪೀಸಿಂದ 99 ವರೆಗೂ ಇದೆ. ಇಷ್ಟೇ ಅಲ್ಲ, ಬ್ರಾಂಡೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್, ಕಾಲೇಜ್ ಬ್ಯಾಗ್, ಶೂಸ್, ಸ್ಲಿಪ್ಪರ್ಸ್, ಡೋರ್ ಮ್ಯಾಟ್ಸ್, ಡೋರ್ ಸ್ಕ್ರೀನ್, ಟ್ರಾಲಿ ಅಪ್ ಟು 80% ಆಫರ್ ಇದೆ. ಈ ಸೇಲ್ BM ರೋಡಲ್ಲಿರೋ ಜ್ಞಾನಾಕ್ಷಿ ಕನ್ವೆನ್ಷನ್ ಹಾಲಲ್ಲಿ ಫೆಬ್ರವರಿ 14, 15, 16 3 ದಿನ ಮಾತ್ರ ಇರುತ್ತೆ. ಫ್ರೀ ಎಂಟ್ರಿ ಇದೆ. ಅಂಡ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ. ಇನ್ನ ಡೀಟೇಲ್ಸ್ ಬೇಕಿದ್ರೆ ಮೆನ್ಷನ್ ಮಾಡಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ 49 ಅಂತ ಕಮೆಂಟ್ ಮಾಡಿ. ರಾಜ್ ಡೈಮಂಡ್ಸ್ ಅಂಡ್ ಆಂಟಿಕ್ ಜ್ಯುವೆಲರಿ ಎಕ್ಸಿಬಿಷನ್ ಅಂಡ್ ಸೇಲ್. ರಾಜ್ ಡೈಮಂಡ್ ಸಾಂಪ್ರದಾಯಿಕ ಮತ್ತು ಆಧುನಿಕ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ.
ಫೆಬ್ರವರಿ 20, 21, 22, 2026 ಬೆಳಗ್ಗೆ 10:30ರಿಂದ ರಾತ್ರಿ 8ರವರೆಗೆ. ಸ್ಥಳ ಅಶೋಕ್ ಹೋಟೆಲ್, ಬಿಎಂ ರಸ್ತೆ, ಹಾಸನ. ವಿಶೇಷ ಆಕರ್ಷಣೆಗಳು: ಓಪನ್ ಸೆಟ್ಟಿಂಗ್ ಕಲೆಕ್ಷನ್, ಸೌಥರ್ನ್ ಸ್ಪ್ಲೆಂಡರ್, ರೂಬಿ ಸ್ಪ್ಲೆಂಡರ್, ಏನ್ಷಿಯಂಟ್ ಸ್ಪ್ಲೆಂಡರ್ ಹಾಗೆ ಮಹಾರಾಣಿ ಸ್ಪ್ಲೆಂಡರ್, ವಿಕ್ಟೋರಿಯನ್ ಸ್ಪ್ಲೆಂಡರ್, ಸಾಲಿಟೇರ್ ಸ್ಪ್ಲೆಂಡರ್, ವೈಟ್ ಬಾಕ್ಸ್ ಕಲೆಕ್ಷನ್, ಕೆನರಿ ಸ್ಪ್ಲೆಂಡರ್, ಎಕ್ಸ್ಕ್ಲೂಸಿವ್ ಜಮ್ ಸ್ಟೋನ್ಸ್, ಎಕ್ಸ್ಕ್ಲೂಸಿವ್ ಫ್ಯಾನ್ಸಿ ಕಟ್ಸ್. ನಿಮ್ಮ ವೈಭವಕ್ಕೆ ಹೊಳಪು ನೀಡುವ ಅಪರೂಪದ ವಜ್ರಾಭರಣಗಳ ಪ್ರದರ್ಶನ, ಸಾಂಪ್ರದಾಯಿಕ ಮತ್ತು ಆಧುನಿಕ ವಿನ್ಯಾಸಗಳ ಅಪೂರ್ವ ಸಂಯೋಜನೆ. ಇಂದೇ ಭೇಟಿ ನೀಡಿ ನಿಮ್ಮ ಕನಸಿನ ಆಭರಣವನ್ನ ಆಯ್ಕೆ ಮಾಡಿ. ಒಮ್ಮೆ ಭೇಟಿ ಕೊಡಿ. ಹೋಟೆಲ್ ಹಾಸನ, ಅಶೋಕ, ಬಿಎಂ ರೋಡ್, ಹಾಸನ್. ಸಂಪರ್ಕ ಸಂಖ್ಯೆ 9035506363. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಬಾಲ್ಯ ವಿವಾಹ ಮತ್ತು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದ್ದು, ಜಾಗೃತಿ ಮೂಡಿಸುವ ಪ್ರಮುಖ ಜವಾಬ್ದಾರಿ ಪಿಡಿಒಗಳ ಮೇಲಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ತಿಳಿಸಿದ್ದಾರೆ. ಹಾಸನ ನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಮಕ್ಕಳ ರಕ್ಷಣಾ ಘಟಕದ ಸಂಯುಕ್ತಾಶ್ರಯದಲ್ಲಿ ಮಂಗಳವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನದ ಅಂಗವಾಗಿ ಬಾಲ್ಯ ವಿವಾಹ ಮುಕ್ತ ಹಾಸನ ಸಾಧಿಸುವ ನಿಟ್ಟಿನಲ್ಲಿ ಮಂಗಳವಾರದಂದು ಹಮ್ಮಿಕೊಳ್ಳಲಾಗಿದ್ದ ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಾನೂನು ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಬಾಲ್ಯ ವಿವಾಹ ಮತ್ತು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದ ಅವರು, ಗ್ರಾಮ ಮಟ್ಟದಲ್ಲೇ ಜಾಗೃತಿ ಮೂಡಿಸುವ ಜವಾಬ್ದಾರಿ ಪಿಡಿಒಗಳ ಮೇಲಿದೆ ಎಂದು ಹೇಳಿದರು. ಶಾಲೆ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳು, ಗ್ರಾಮ ಸಭೆಗಳು, ಮಕ್ಕಳ ಗ್ರಾಮ ಸಭೆಗಳು ಹಾಗೂ ಸಂವಾದ ಕಾರ್ಯಕ್ರಮಗಳನ್ನು ಆಯೋಜಿಸಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಬಾಲ ನ್ಯಾಯ ಕಾಯ್ದೆ, ಮಕ್ಕಳ ಹಕ್ಕುಗಳು ಮತ್ತು ಪೋಕ್ಸೋ ಕಾಯ್ದೆಗಳ ಕುರಿತು ಅರಿವು ಮೂಡಿಸಬೇಕೆಂದು ಸೂಚಿಸಿದರು. ಪ್ರಾಸ್ತಾವಿಕವಾಗಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕೆಜಿ ದಿಲೀಪ್ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ಮಕ್ಕಳ ಸಂರಕ್ಷಣೆಗೆ ಪ್ರತ್ಯೇಕ ವ್ಯವಸ್ಥೆ ಇರುವುದನ್ನು ತಿಳಿಸಿ ಮಕ್ಕಳ ಸಹಾಯವಾಣಿ 1098 ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಮಕ್ಕಳ ಮೇಲಿನ ಯಾವುದೇ ದೌರ್ಜನ್ಯ, ಕಿರುಕುಳ ಅಥವಾ ಹಿಂಸೆ ಕಂಡುಬಂದಲ್ಲಿ ತಕ್ಷಣ 1098ಕ್ಕೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಮನವಿ ಮಾಡಿದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸ್ಥಳೀಯ ಮಟ್ಟದಲ್ಲಿ ಮಕ್ಕಳ ಸಮಸ್ಯೆಗಳ ಬಗ್ಗೆ ಮುತುವರ್ಜಿಯಿಂದ ಕ್ರಮ ಕೈಗೊಳ್ಳಬೇಕೆಂದು ಸೂಚನೆ ನೀಡಿದರು. ಕಾರ್ಯಕ್ರಮದ ನಿರ್ವಹಣೆಯನ್ನ ರಕ್ಷಣಾಧಿಕಾರಿ ಕಾಂತರಾಜ್ ವಹಿಸಿದ್ರು. ಜಿಲ್ಲಾದ್ಯಂತ ಬಾಲ್ಯ ವಿವಾಹ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗೆ ಸಮಗ್ರ ಜಾಗೃತಿ ಮೂಡಿಸುವ ದಿಸೆಯಲ್ಲಿ ಈ ತರಬೇತಿ ಕಾರ್ಯಾಗಾರ ಮಹತ್ವದ ಹೆಜ್ಜೆಯಾಗಿ ಪರಿಣಮಿಸಿದೆ ಎಂದರು. ವೇದಿಕೆಯಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವಕೀಲರಾದ ಮನು, ಡಿವೈಎಸ್ಪಿ ಗಂಗಾಧರಪ್ಪ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾದ ಧರಣಿ ಕುಮಾರ್ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ದಿಲೀಪ್ ಕೆಜಿ ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಒಳ್ಳೆ ಸ್ಥಾನದಲ್ಲಿದ್ದೀವಿ. ಪೋಕ್ಸೋ ಪ್ರಕರಣಗಳಲ್ಲಿ ರಾಜ್ಯದಲ್ಲಿ 8ನೇ ಸ್ಥಾನದಲ್ಲಿದೆ. ಮುಖ್ಯಮಂತ್ರಿಗಳು ಮತ್ತು ನಮ್ಮ ACS ಉಮಾ ಮಹದೇವನ್ ಮೇಡಮ್ ಅವರು ನಿನ್ನೆ ಕೂಡ ನಮಗೆ ಒಂದು BC ತಗೊಂಡಿದ್ದಾರೆ. ಸಾಕಷ್ಟು CM ಮೀಟಿಂಗ್ ಅಲ್ಲಿ DCCEO ಕಾನ್ಫರೆನ್ಸ್ ಅಲ್ಲಿ ಸಾಕಷ್ಟು ಚರ್ಚೆಯಾಗೋದು ಬಾಲ್ಯ ವಿವಾಹ ಮತ್ತು ಪೋಕ್ಸೋ ಪ್ರಕರಣಗಳ ಬಗ್ಗೆ. ನಾನು ಸಾಕಷ್ಟು BCಗಳಲ್ಲಿ ಅದನ್ನು ಹೇಳ್ತಾ ಇರ್ತೀನಿ. ಅದರಲ್ಲೂ ಅರಸೀಕೆರೆ, ಅರ್ಕಲ್ಗೂಡು ಮತ್ತೆ ಸಕಲೇಶ್ಪುರದಲ್ಲಿ ಬಾಲ್ಯ ವಿವಾಹನೂ ಜಾಸ್ತಿ ಇದೆ, ಪೋಕ್ಸೋ ಪ್ರಕರಣಗಳು ಜಾಸ್ತಿ ಇದೆ. ಅದು ಎಲ್ಲಿ ಬಾಲ್ಯ ಹಾಸನದ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಶಿವನ್ ಕ್ಲಿನಿಕ್ನ ಡಾಕ್ಟರ್ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ದಿನಾಂಕ 19/2/2026 ಗುರುವಾರ ಮಹಿಳೆಯರಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಗರ್ಭಕಂಠ ಕ್ಯಾನ್ಸರ್ಗೆ ಲಸಿಕೆ ಹಾಕುವ ಶಿಬಿರ ಆಯೋಜಿಸಲಾಗಿದ್ದು, ತಾಲೂಕಿನ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಡಾಕ್ಟರ್ ನಾರಾಯಣಸ್ವಾಮಿ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ HPV ವೈರಸ್ನಿಂದ ಗರ್ಭಕಂಠ ಕ್ಯಾನ್ಸರ್ ಹೆಚ್ಚಾಗುತ್ತಿದ್ದು, ನಮ್ಮ ದೇಶ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ. ಇದಕ್ಕೆ ಚಿಕಿತ್ಸೆ ಕೊಡಿಸಬೇಕೆಂದರೆ ಹೆಚ್ಚು ಹಣ ವ್ಯಯವಾಗುವುದರಿಂದ ಬಡವರು ಚಿಕಿತ್ಸೆ ಪಡೆಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಹಾಸನದ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಮಹಿಳೆಯರಿಗೆ ಆರೋಗ್ಯ ಸಲಹೆ ಮತ್ತು ತಪಾಸಣಾ ಶಿಬಿರ ಹಾಗೂ HPV ಲಸಿಕೆ ಹಾಕಲು ಶಿಬಿರವನ್ನು ಬೇಲೂರು ಪಟ್ಟಣದ ಶಿವನ್ ಕ್ಲಿನಿಕ್ನ ಡಾಕ್ಟರ್ ನಾರಾಯಣಸ್ವಾಮಿ ಕ್ಲಿನಿಕ್ನಲ್ಲಿ ದಿನಾಂಕ 19
6/2/2026 ಗುರುವಾರ ಆಯೋಜಿಸಿದ್ದೇವೆ. ಇದರಲ್ಲಿ 9 ವರ್ಷದಿಂದ 26 ವರ್ಷದವರೆಗೂ ಹಾಗೂ 27 ವರ್ಷದಿಂದ 45 ವರ್ಷದವರೆಗಿನ ಮಹಿಳೆಯರಿಗೆ ವೈದ್ಯರ ತಪಾಸಣೆ ನಂತರ ಅವರ ಸಲಹೆ ಮೇರೆಗೆ ಕಮ್ಮಿ ಹಣದಲ್ಲಿ ಲಸಿಕೆ ಹಾಕಿಸಿಕೊಳ್ಳಬಹುದಾಗಿದೆ ಮತ್ತು 9 ವರ್ಷದಿಂದ 45 ವರ್ಷ ಒಳಗಿನವರು 2 ಬಾರಿ ಹಾಗೂ 15 ರಿಂದ 45 ವರ್ಷದ ಒಳಗಿನವರು 3 ಬಾರಿ ಲಸಿಕೆ ಹಾಕಿಸಿಕೊಂಡರೆ ಈ ಗರ್ಭಕಂಠ ಕ್ಯಾನ್ಸರ್ ಬರೋದನ್ನ ತಡೆಗಟ್ಟಬಹುದಾಗಿದೆ. ಆದ್ದರಿಂದ ಮಹಿಳೆಯರು ಬುಧವಾರದ ಒಳಗೆ ಕ್ಲಿನಿಕ್ಗೆ ಬಂದು ಹೆಸರು ನೋಂದಾಯಿಸಿಕೊಂಡರೆ ಮೊದಲು ಬಂದವರನ್ನ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವೈದ್ಯರಾದ ಡಾ ಭಾರತಿ ರಾಜಶೇಖರ್ ತಪಾಸಣೆ ಮಾಡಲಿದ್ದಾರೆ. ನಂತರ ಲಸಿಕೆ ಹಾಕಿಸಿಕೊಳ್ಳಲು ಅನುಕೂಲವಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9448130665 8840224446 9019483833ಗೆ ಸಂಪರ್ಕಿಸಲು ತಿಳಿಸಿದ್ದಾರೆ. HCN ನ್ಯೂಸ್ ಹಾಸನ್. ಏನಂತ ಹೇಳಿದ್ರೆ ದಿನಾಂಕ 19/2/2026 ಈ ಗುರುವಾರ ಸಹ್ಯಾದ್ರಿ ಹಾಸ್ಪಿಟಲ್ ಹಾಸನ, ಡಾಕ್ಟರ್ ನಾರಾಯಣ ಸ್ವಾಮಿ ಕ್ಲಿನಿಕ್ ಬೇಲೂರು ಮತ್ತು ಶಿವನ್ ಮೆಡಿಕಲ್ಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ಮಹಿಳೆಯರಿಗೆ ಉಚಿತ ಆರೋಗ್ಯ ಅರಿವು, ತಪಾಸಣೆ ಮತ್ತು HPV ವ್ಯಾಕ್ಸಿನ್ ಕಾರ್ಯಕ್ರಮನ ನನ್ನ ಕ್ಲಿನಿಕ್ ಅಂದರೆ ಡಾಕ್ಟರ್ ನಾರಾಯಣ ಸ್ವಾಮಿ ಕ್ಲಿನಿಕ್ ಕೆಂಪೇಗೌಡ ಸರ್ಕಲ್ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ಏನಂತಂದರೆ ಇತ್ತೀಚಿನ ದಿನಗಳಲ್ಲಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂದರೆ HPV ವೈರಸ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲೆಯ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಮಹತ್ವದ ಸೇವೆ ಸಲ್ಲಿಸುತ್ತಿರುವ ಹಾಸನ ಜಿಲ್ಲಾ ಒಕ್ಕಲಿಗರ ಸಂಘದ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ಸರ್ಕಾರ ಮಹತ್ವದ ನೆರವು ನೀಡಿದೆ. ಸರ್ಕಾರಕ್ಕೆ ಪಾವತಿಸಬೇಕಿದ್ದ ನಿವೇಶನದ ದೊಡ್ಡ ಮೊತ್ತದ ಹಣವನ್ನ ವಿನಾಯಿತಿ ಮಾಡಿರುವುದಕ್ಕೆ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಜಿಎಲ್ ಮುದ್ದೇಗೌಡ ಮತ್ತು HP ಮೋಹನ್ ಹಾಗೂ ಇತರರು ಕೃತಜ್ಞತೆ ಸಲ್ಲಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ 1936ರಲ್ಲಿ ಸ್ಥಾಪನೆಯಾದ ಈ ಸಂಘವು ಶಿಕ್ಷಣ ಮತ್ತು ವಸತಿ ಸೇವೆಯನ್ನ ಮುಖ್ಯ ಗುರಿಯಾಗಿಟ್ಟುಕೊಂಡು ಕಾರ್ಯನಿರ್ವಹಿಸುತ್ತಿದೆ. ದಿವಂಗತ ಎಂಆರ್ ಪುಟ್ಟಸ್ವಾಮಯ್ಯ ಅವರ ದಾನದಿಂದ ಶಂಕರಮಠ ರಸ್ತೆಯಲ್ಲಿ ವಿದ್ಯಾರ್ಥಿ ನಿಲಯ ಆರಂಭಗೊಂಡಿದ್ದು, ನಂತರ ದಿವಂಗತ ಜಿಎ ತಿಮ್ಮಪ್ಪಗೌಡರು ಸುಮಾರು 30 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಸಂಘದ ಮೂಲ ಸೌಕರ್ಯ ವಿಸ್ತರಣೆಗೆ ಕಾರಣರಾದರು. 2001ರಿಂದ ಅಧ್ಯಕ್ಷರಾಗಿರುವ ಜಿಎಲ್ ಮುದ್ದೇಗೌಡರ ನೇತೃತ್ವದಲ್ಲಿ ಸಂಘವು ಮಹತ್ವದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದೆ. ರವೀಂದ್ರನಗರ ಮತ್ತು ಬಿಎಂ ರಸ್ತೆಯಲ್ಲಿ ಹೆಣ್ಣು ಮಕ್ಕಳಿಗೆ 900ಕ್ಕೂ ಹೆಚ್ಚು ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಸತ್ಯಮಂಗಲ ಬಡಾವಣೆಯಲ್ಲಿ 250 ಗಂಡು ಮಕ್ಕಳಿಗೆ ವಸತಿ ನಿಲಯ ನಿರ್ಮಿಸಲಾಗಿದೆ. ಒಟ್ಟಾರೆ ಸುಮಾರು 1,000 ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಒದಗಿಸಲಾಗುತ್ತಿದೆ. 2011ರಿಂದ ಬಡ ಕುಟುಂಬಗಳ 400ಕ್ಕೂ ಹೆಚ್ಚು ಮಕ್ಕಳಿಗೆ ರಿಯಾಯಿತಿ ದರದಲ್ಲಿ ಊಟ ಮತ್ತು ನಿರ್ವಹಣಾ ವೆಚ್ಚವನ್ನ ಸಂಘವೇ ಭರಿಸುತ್ತಿದ್ದು, ವರ್ಷಕ್ಕೆ ಸುಮಾರು 25 ಲಕ್ಷ ರೂಪಾಯಿ ವೆಚ್ಚವಾಗುತ್ತಿದೆ. ಇದುವರೆಗೂ 8,500ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ನಿಲಯ ಸೌಲಭ್ಯ ಪಡೆದು ಶಿಕ್ಷಣ ಪೂರ್ಣಗೊಳಿಸಿದ್ದಾರೆ ಎಂದರು. ಭವಿಷ್ಯದಲ್ಲಿ ಶಾಶ್ವತ ಆದಾಯದ ಮೂಲ ಸೃಷ್ಟಿಸುವ ಉದ್ದೇಶದಿಂದ ಎಸ್ಎಂಕೆ ನಗರದಲ್ಲಿ 1 ಎಕರೆ ನಿವೇಶನ ಪಡೆದು ಕಲ್ಯಾಣ ಮಂಟಪ ನಿರ್ಮಿಸಲು ನಿರ್ಧರಿಸಲಾಗಿದೆ. ಈ ಸಂಬಂಧ ಅಂದಿನ ಶಾಸಕರಾದ ಪ್ರೀತಂ ಜೇಗೌಡ ಸರ್ಕಾರದಿಂದ ನಿವೇಶನ ಮಂಜೂರು ಮಾಡಿಸಲು ಸಹಕರಿಸಿದ್ರು. ಆದರೆ ನಿವೇಶನದ ಮೌಲ್ಯದ 10% ಮೊತ್ತವನ್ನ ಸಂಘವು ಪಾವತಿಸಿದ ಬಳಿಕ ಉಳಿದ ಸುಮಾರು 4 ಕೋಟಿ ರೂಪಾಯಿ ಪಾವತಿ ಪ್ರಶ್ನೆಯಾಯಿತು. ಈ ವೇಳೆ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರನ್ನ ಸಂಘದ ಪದಾಧಿಕಾರಿಗಳು ಸಂಪರ್ಕಿಸಿ ಕಲ್ಯಾಣ ಮಂಟಪದ ಸಮಾಜಮುಖಿ ಉದ್ದೇಶವನ್ನ ವಿವರಿಸಿದ್ರು. ವಿಷಯವನ್ನ ಪರಿಶೀಲಿಸಿದ ಅವರು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಉಳಿದ ಮೊತ್ತವನ್ನು ವಿನಾಯಿತಿ ಮಾಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಎಂದರು. 97ನೇ ವಯಸ್ಸಿನಲ್ಲಿಯೂ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಜಿಎಲ್ ಮುದ್ದೇಗೌಡರು ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದು ಪ್ರೇರಣೆಯಾಗಿದೆ. ಇನ್ನಷ್ಟು ದಾನಿಗಳು ಸಮಾಜಮುಖಿ ಈ ಯೋಜನೆಗೆ ಕೈಜೋಡಿಸಬೇಕೆಂದು ಸಂಘ ಮನವಿ ಮಾಡಿತು. ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕಲಿಗರ ಸಂಘದ ಅನಂತಕುಮಾರ್, ಗಣೇಶ್, ಲಕ್ಷ್ಮಣ್, ಅಪ್ಪೇಗೌಡ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಆರಂಭವಾಗಿದ್ದು ನೀವ್ಯಾರೂ ಹುಟ್ಟಿರಲಿಲ್ಲ, ನಾನು ಹುಟ್ಟಿದ್ದೆ 1936ರಲ್ಲಿ. ಅದನ್ನು ಪ್ರಾರಂಭ ಮಾಡಿದವರು HP ಗುಂಡಪ್ಪಗೌಡರು. ಅವ್ರಿಗೆ ನೆರವಾದ ಇಂಥವರು ಪುಟ್ಟಸ್ವಾಮಯ್ಯನವರು. ಇವತ್ತೇನಾದರೂ ಒಕ್ಕಲಿಗರ ಸಂಘದ ಬಿಲ್ಡಿಂಗ್ ಇದ್ದರೆ ನಾವು ಪುಟ್ಟಸ್ವಾಮಯ್ಯನವ್ರ ಹೆಸರನ್ನ ನೆನ್ಕೋಬೇಕು. ಅವರು ಆ ಬಿಲ್ಡಿಂಗ್ ಕೊಟ್ಟು ಆ ಜಾಗವನ್ನು ಕೊಟ್ಟಿದ್ದರಿಂದ ನಮ್ಮ ಸಮಾಜದವರು ಅಲ್ಲಿ ಬಿಲ್ಡಿಂಗನ್ನು ಕಟ್ಟಿ ಸುಮಾರು 1936ರಿಂದ
ಇಲ್ಲಿವರೆಗೂ ನಡೆಸ್ಕೊಂಡು ಬರ್ತಾಯಿದೆ. ಬೇಲೂರು ಪಟ್ಟಣದ ಮಲ್ಲಿಕಾರ್ಜುನ ಮೆಡಿಕಲ್ಸ್ ಮುಂಭಾಗ ನಡೆದ ಪುಲ್ವಾಮಾ ಹುತಾತ್ಮ ಯೋಧರ ಸಂಸ್ಮರಣ ಮತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪುಷ್ಪನಮನ ಮಾಡಿ ಮಾತನಾಡಿದ ಡಾಕ್ಟರ್ ಸಂತೋಷ್ ಅವರು, ಇದೊಂದು ಕರಾಳ ದಿನವಾಗಿದ್ದು ನಮ್ಮ ಭಾರತೀಯ ಸಿಆರ್ಪಿಎಫ್ ಯೋಧರನ್ನ ಹೊತ್ತೊಯ್ಯುತ್ತಿದ್ದ ವಾಹನಕ್ಕೆ ಆರ್ಡಿಎಕ್ಸ್ ತುಂಬಿದ ವಾಹನದಿಂದ ಡಿಕ್ಕಿ ಹೊಡೆಸಿ ವಾಹನವನ್ನು ಉಡಾಯಿಸಲಾಯಿತು. ಘಟನೆಯ ಭೀಕರತೆ ಎಷ್ಟಿತೆಂದರೆ ಸೈನಿಕರ ಸಂಬಂಧಿಕರಿಗೆ ಕಳುಹಿಸಿಕೊಡಲು ಚಿತಾಭಸ್ಮ ಯಾರದ್ದು ಎಂದು ತಿಳಿಯದೆ ಬಲು ಪ್ರಯಾಸವಾಯಿತು. ಭಾರತಾಂಬೆ ಬಂಜೆಯಲ್ಲ, ಹಲವಾರು ವೀರ ಯೋಧರು ಇನ್ನು ನಮ್ಮ ಕಡೆ ಇದ್ದಾರೆ, ಅಂಜುವ ಅಳುಕುವ ಮಾತೇ ಇಲ್ಲ. ಪ್ರಪಂಚದಲ್ಲಿ 4ನೇ ಸರ್ವಶಕ್ತ ದೊಡ್ಡ ಸೈನ್ಯ ನಮ್ಮದು ಮತ್ತು ಆರ್ಥಿಕವಾಗಿ ತೀರಾ ಪ್ರಗತಿ ಹೊಂದಿದ್ದು ಯಾವುದೇ ಶತ್ರು ರಾಷ್ಟ್ರಕ್ಕೆ ಹೆದರುವ ಮಾತೇ ಇಲ್ಲ. ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೈನ್ಯವನ್ನ ಸೇರಲು ಮನಸ್ಸು ಮಾಡಬೇಕು ಮತ್ತು ದೇಶದಲ್ಲಿ ಇಂತಹ ಘಟನೆ ನಡೆದಾಗ ನಮ್ಮ ಸೈನ್ಯದ ಪರವಾಗಿ ನಿಂತು ಸೈನಿಕರನ್ನ ಹುರಿದುಂಬಿಸಬೇಕು. ಉತ್ತಮ ದೇಶಭಕ್ತರು ನಮ್ಮ ಕೇಂದ್ರ ಸರ್ಕಾರದಲ್ಲಿದ್ದು ವೈರಿಗಳಿಗೆ ಪ್ರತ್ಯುತ್ತರ ನೀಡುವುದಕ್ಕೆ ಸಮರ್ಥರಾಗಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಮಾಜಿ ಅಧಿಕಾರಿ ಕೇಶವಮೂರ್ತಿ ಅವರು ಮಾತನಾಡಿ, ದೇಶದ ವಿಚಾರ ಬಂದಾಗ ಜಾತಿ, ಮತ, ಪಂಥ, ಭಾಷೆ ಮುಂತಾದ ವಿಚಾರಗಳನ್ನು ಬದಿಗೊತ್ತಿ ಎಲ್ಲರೂ ಒಂದಾಗಬೇಕೆಂದು ಕರೆ ನೀಡಿದ್ರು. ಕಾರ್ಯಕ್ರಮದಲ್ಲಿ ಹಿತೇಶ್ ಸಚಾನ್ಯ, ಸಾಗರ್ ಹತ್ವಾರ್, ಶ್ರೀನಿಧಿ ಹತ್ವಾರ್, ಆಶಾ, ಚೈತ್ರ, ಚಾಂದಿನಿ, ಮಲ್ಲಿಕಾರ್ಜುನ ಮೆಡಿಕಲ್ಸ್ ಭವ್ಯ ಮುಂತಾದವರು ಹಾಜರಿದ್ದರು. HSN ನ್ಯೂಸ್, ಬೇಲೂರು. 7 ವರ್ಷದ ಹಿಂದೆ ಜಮ್ಮು ಕಾಶ್ಮೀರಿನ ಪುಲ್ವಾಮಾ ಎಂಬ ಜಾಗದಲ್ಲಿ ನಮ್ಮ 40 ಜನ PRPF ಯೋಧರನ್ನು ಅವರು ಪ್ರಯಾಣಿಸುತ್ತಿದ್ದ ವೆಹಿಕಲ್ಗೆ ಟಾಟೋ ಸುಮೋದಲ್ಲಿ RDX ಅನ್ನು ತುಂಬಿಸ್ಕೊಂಡ್ಬಂದು ಉಗ್ರಗಾಮಿಗಳು ವಾಹನವನ್ನೇ ಉಡಾಯಿಸಿ ಬಿಡ್ತಾರೆ. ಕೊನೆಗೆ ಆ 40 ಜನ ಯೋಧರದ್ದು ಬಸ್ ಅಂದರೆ ಅವರ ಚಿತಾಭಸ್ಮ ಮಾತ್ರ ಸಿಗುತ್ತೆ. ಆ ಚಿತಾಭಸ್ಮವನ್ನು ಕೂಡ ಯಾರು ಅಂತ ಐಡೆಂಟಿಫೈ ಮಾಡಿ ಅವರ ಮನೆಗೆ ಕಳ್ಸೋಕ್ಕಾಗಲ್ಲ ನಮಗೆ. ಅಷ್ಟೊಂದು. HSN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HSN ನ್ಯೂಸ್ಗೆ ಸ್ವಾಗತ. ಹೆಮೋಫಿಲಿಯಾ ಎಂಬ ಅಪರೂಪದ ಆನುವಂಶಿಕ ರಕ್ತಸ್ರಾವ ಕಾಯಿಲೆ ವಿರುದ್ಧ 4 ದಶಕಗಳಿಗೂ ಅಧಿಕ ಕಾಲ ಹೋರಾಟ ನಡೆಸಿರುವ ಡಾಕ್ಟರ್ ಸುರೇಶ್ ಹನಗವಾಡಿ ಅವರಿಗೆ ರಾಷ್ಟ್ರದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಸ್ವತಃ ಹೆಮೋಫಿಲಿಯಾ ಪೀಡಿತರಾಗಿದ್ದರೂ ತಮ್ಮ ನೋವನ್ನ ಸಮಾಜ ಸೇವೆಯಾಗಿ ರೂಪಾಂತರಿಸಿಕೊಂಡ ಅವರು ಸಾವಿರಾರು ರೋಗಿಗಳ ಬದುಕಿಗೆ ಬೆಳಕು ತಂದಿದ್ದಾರೆ. ಹಾಸನ ನಗರಕ್ಕಾಗಮಿಸಿದ್ದ ಅವರು ಖಾಸಗಿ ಹೋಟೆಲ್ವೊಂದರಲ್ಲಿ ಡಾಕ್ಟರ್ ಸುರೇಶ್ ಹನಗವಾಡಿ ಮಾಧ್ಯಮದೊಂದಿಗೆ ಮಾತನಾಡಿ, ಮಕ್ಕಳಲ್ಲಿ ಮರುಮರು ರಕ್ತಸ್ರಾವ, ಕೀಲುಗಳಲ್ಲಿ ಊತ, ದೇಹದಲ್ಲಿ ಅಸಾಮಾನ್ಯ ನೀಲಿ ಗುರುತುಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ರಕ್ತ ಪರೀಕ್ಷೆ ಮಾಡಿಸಬೇಕು. ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ದೊರೆತರೆ ಹಿಮೋಫಿಲಿಯಾ ನಿಯಂತ್ರಣದಲ್ಲಿ ಇಟ್ಟು ಸಾಮಾನ್ಯ ಜೀವನ ನಡೆಸಬಹುದು. ಸಣ್ಣ ಗಾಯಕ್ಕೂ ಅತಿಯಾದ ರಕ್ತಸ್ರಾವ, ಕೀಲುಗಳಲ್ಲಿ ಮರು ಊತ ಮತ್ತು ನೋವು, ಮಕ್ಕಳಲ್ಲಿ ಅನಿರೀಕ್ಷಿತ ನೀಲಿ ಗುರುತುಗಳು, ದೇಹದ ಒಳಭಾಗದಲ್ಲಿ ರಕ್ತಗುಳ್ಳೆಗಳು ಇಂತಹ ಲಕ್ಷಣಗಳು ಕಂಡುಬಂದರೆ ತಕ್ಷಣ ರಕ್ತ ಪರೀಕ್ಷೆ ಮಾಡಿಸಬೇಕು. ವೈದ್ಯರ ಸಲಹೆಯಂತೆ ಕ್ಲಾಟಿಂಗ್ ಫ್ಯಾಕ್ಟರ್ ಚಿಕಿತ್ಸೆ ಪಡೆಯುವುದರಿಂದ ರೋಗ ನಿಯಂತ್ರಣದಲ್ಲಿ ಇಟ್ಟು ಸಾಮಾನ್ಯ ಜೀವನ ನಡೆಸಬಹುದು. ರೋಗವನ್ನ ಮರೆಮಾಚುವುದು ಅಥವಾ ಅಜಾಗರೂಕತೆ ತೋರಿಸುವುದು ಅಪಾಯಕಾರಿ ಎಂದು ಎಚ್ಚರಿಸಿದ್ರು. ಹಿಮೋಫಿಲಿಯಾ ರೋಗದಲ್ಲಿ ರಕ್ತ ಹೆಪ್ಪುಗಟ್ಟುವ ಅಂಶಗಳು ಕಡಿಮೆ ಪ್ರಮಾಣದಲ್ಲಿ ಇರುವುದರಿಂದ ಸಣ್ಣ ಗಾಯವು ಗಂಭೀರ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ. ಕೀಲುಗಳಲ್ಲಿ ಆಂತರಿಕ ರಕ್ತಸ್ರಾವ ಉಂಟಾಗಿ ಶಾಶ್ವತ ಅಂಗವೈಕಲ್ಯಕ್ಕೂ ದಾರಿ ಮಾಡಿಕೊಡುತ್ತದೆ. 10,000 ಜನರಲ್ಲಿ ಒಬ್ಬರಿಗೆ ಕಂಡುಬರುವ ಈ ಕಾಯಿಲೆ ಬಗ್ಗೆ ಗ್ರಾಮೀಣ ಭಾಗಗಳಲ್ಲಿ ಇನ್ನೂ ಸಾಕಷ್ಟು ಅರಿವು ಇರುವುದಿಲ್ಲ ಎಂದರು. ಪದ್ಮಶ್ರೀ ಪ್ರಶಸ್ತಿ ನನಗೆ ಸಂತೋಷ ತಂದಿದ್ರೂ ಇದರಿಂದ ನನ್ನ ಜವಾಬ್ದಾರಿ ಹೆಚ್ಚಾಗಿದೆ. ಹಿಮೋಫಿಲಿಯಾ ನಿಯಂತ್ರಣಕ್ಕೆ ಸರ್ಕಾರಗಳು ಹೆಚ್ಚಿನ ಒತ್ತು ನೀಡಬೇಕು, ಸಮಾಜದಲ್ಲಿ ಜಾಗೃತಿ ಮೂಡಬೇಕು. ಈ ನಿಟ್ಟಿನಲ್ಲಿ ಹಿಮ್ ಸಭಾಂಗಣದಲ್ಲಿ ವೈದ್ಯರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ತವರು ಚಾರಿಟಬಲ್ ಟ್ರಸ್ಟ್ ಹಾಗೂ ಮಕ್ಕಳ ತಜ್ಞರಾದ ಡಾಕ್ಟರ್ HK ಪಾಲಾಕ್ಷ ಉಪಸ್ಥಿತರಿದ್ದರು. HSN ನ್ಯೂಸ್, ಹಾಸನ್. ಕಾಲದಲ್ಲಿ ಒಳ್ಳೆಯ ಶಿಕ್ಷಣ ನಾವು ಪಡೆದೇ ಇದ್ದರೆ ಸಾಕಷ್ಟು ತೊಂದರೆಗಳು ಉಂಟಾಗುತ್ತೆ ಅವರು ಜಾಬ್ ವಿಚಾರದಲ್ಲಿ ಅದೆಲ್ಲ. ಹಾಗಾಗಿ ನಾವು ಈ ಬರೀ ನಮ್ಮ ಹಿಮೋಫಿಲಿಯಾ ಮಕ್ಕಳು ಬರೀ ರಕ್ತ ಹೆಪ್ಪುಗಟ್ಟುವ ಪ್ರೋಟೀನ್ ಅಷ್ಟೇ ಕೊರತೆ,
ನಾವು ನಮಗೇನು ಇಂಟೆಲಿಜೆನ್ಸ್ ಆಗಲಿ ಸ್ಕಿಲ್ ಆಗಲಿ ಕೆಪಬಿಲಿಟಿನಲ್ಲಿ ನಾವೇನು ಕಡಿಮೆ ಇಲ್ಲ. ಹಾಗಾಗಿ ಸರ್ಕಾರ ಸಮಾಜ ಪೂರಕ ವಾತಾವರಣ ನಿರ್ಮಾಣ ಮಾಡಿದರೆ ನಾವು ಕೂಡ ಏನು ಬೇಕಾದರೂ ಸಾಧಿಸ್ಬೋದು. ಮತ್ತು ಏನು ದೇಶ ಕಟ್ಟುವಲ್ಲಿ ಕೂಡ ನಾವು ಕೂಡ ಪಾಲ್ಗೊಳ್ಳಬಹುದು. ಹಾಗಾಗಿ ಈ ಒಂದು ಮಾಧ್ಯಮದ ಮುಖಾಂತರ ಒಂದು ಅರಿವಿನ ಜಾಗೃತಿಯನ್ನು ಮೂಡಿಸೋದಕ್ಕೆ ನಮ್ಮ ಪಾಲಾಕ್ಷ ಅವರು ಮತ್ತು ಮೊಯ್ದೆ. ಬೇಲೂರಿನ ಪೇಟೆ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯಂದು ವಿಶೇಷವಾಗಿ 12 ಜ್ಯೋತಿರ್ಲಿಂಗಗಳ ಪೂಜೆಯನ್ನ ಏರ್ಪಡಿಸಲಾಗಿತ್ತು. ಬೇಲೂರು ಪೇಟೆ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯಂದು ವಿಶೇಷವಾಗಿ 12 ಜ್ಯೋತಿರ್ಲಿಂಗಗಳ ಪೂಜೆಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಪೇಟೆಯ ಸುಪ್ರಸಿದ್ಧ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಆವರಣದಲ್ಲಿ ವಾಸವಿ ವನಿತಾ ಸಂಘದ ವತಿಯಿಂದ ಮಹಾಶಿವರಾತ್ರಿ ಹಬ್ಬವನ್ನ ಸಂಘದ ಅಧ್ಯಕ್ಷರಾದ ಜ್ಯೋತಿ ಸುರೇಶ್ ಅವರ ನೇತೃತ್ವದಲ್ಲಿ ಶಿವರಾತ್ರಿಯ ಪುಣ್ಯ ಕಾಲದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ದೇವಸ್ಥಾನದಲ್ಲಿ 12 ಜ್ಯೋತಿರ್ಲಿಂಗಗಳ ಪೂಜೆಯನ್ನ ಏರ್ಪಡಿಸಲಾಗಿತ್ತು. ದೇವಸ್ಥಾನದ ಅರ್ಚಕರಾದ ರವಿ ಪುರೋಹಿತ್ ರವರು 12 ಜ್ಯೋತಿರ್ಲಿಂಗಗಳನ್ನು ಪ್ರತಿಷ್ಠಾಪಿಸಿ ಷೋಡಶೋಪಚಾರ ಪೂಜೆ, ವಿಶೇಷ ಅಭಿಷೇಕ ಮತ್ತು ಅಷ್ಟೋತ್ತರಗಳನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಜ್ಯೋತಿ ಸುರೇಶ್ ಮಾತನಾಡಿ, ಶಿವನು ಲಿಂಗರೂಪಿಯಾಗಿ ಪ್ರಕಟವಾದ ಹಾಗೂ ಶಿವ ಪಾರ್ವತಿಯರ ಕಲ್ಯಾಣ ನಡೆದ ಈ ಪವಿತ್ರ ದಿನದಂದು ಉಪವಾಸ ಮತ್ತು ಜಾಗರಣೆಗೆ ವಿಶೇಷ ಮಹತ್ವವಿದೆ. ಇದು ನಮ್ಮೊಳಗಿನ ಅಜ್ಞಾನವನ್ನ ದೂರ ಮಾಡಿ ಸುಜ್ಞಾನದತ್ತ ಕೊಂಡೊಯ್ಯುವ ಹಾದಿಯಾಗಿದೆ ಎಂದರು. ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷರಾದ ಬಿಡಿ ಅಶೋಕ್ ಮಾತನಾಡಿ, ವಾಸವಿ ವನಿತಾ ಸಂಘವು ಆರ್ಯವೈಶ್ಯ ಮಹಿಳೆಯರ ಸಕ್ರಿಯ ಸಂಘಟನೆಯಾಗಿದ್ದು ನಿರಂತರವಾಗಿ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ. ಪ್ರತಿ ವರ್ಷವೂ ದೇವಾಲಯದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಲೋಕ ಕಲ್ಯಾಣಾರ್ಥವಾಗಿ ಸೇವಾ ಮನೋಭಾವದಿಂದ ದೇವಾಲಯವು ಅಭಿವೃದ್ಧಿ ಹೊಂದುತ್ತಿದೆ ಎಂದು ತಿಳಿಸಿದರು. ಆರ್ಯವೈಶ್ಯ ಮಂಡಳಿ ಕಾರ್ಯದರ್ಶಿಗಳಾದ ಕೆಎಲ್ ಸುಧೀಂದ್ರ ರವರು ಮಾತನಾಡಿ, ಆರ್ಯವೈಶ್ಯ ಜನಾಂಗವು ಸಮಾಜದೊಂದಿಗಿನ ಬಾಂಧವ್ಯದ ಜೊತೆಯಾಗಿ ದೇವಾಲಯದ ವಿಶೇಷ ಅಭಿವೃದ್ಧಿಗಾಗಿ ಸದಾ ಜೊತೆಯಾಗಿ ಉತ್ತಮವಾದ ಕಾರ್ಯಕ್ರಮಗಳು ಆಚರಣೆಯಲ್ಲಿದೆ ಎಂದು ಶ್ಲಾಘಿಸಿದರು. ಈ ಬೃಹತ್ ಕಾರ್ಯಕ್ರಮಕ್ಕೆ ಆರ್ಯವೈಶ್ಯ ಮಂಡಳಿ, ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಆರ್ಯವೈಶ್ಯ ಸಮುದಾಯದ ಮುಖಂಡರು ಕಾರ್ಯಕ್ರಮದ ಯಶಸ್ಸಿಗೆ ಕೈಜೋಡಿಸಿದ್ರು. ದೇಶದ ಗಡಿಯನ್ನ ಕಾಯುವ ಸೈನಿಕರ ಕ್ಷೇಮಕ್ಕಾಗಿ, ನಾಡಿಗೆ ಅನ್ನ ನೀಡುವ ಅನ್ನದಾತ ರೈತರ ಏಳಿಗೆಗಾಗಿ, ವಿಶ್ವಶಾಂತಿ ಮತ್ತು ಸಮಾಜದ ಸರ್ವರ ಉತ್ತಮ ಆರೋಗ್ಯಕ್ಕಾಗಿ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸಲಾಯಿತು. HCN ನ್ಯೂಸ್ ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಡುವು ನೀಡಿದಂತೆ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ಪಾಲಿಕೆಯ ಕಾರ್ಯಾಚರಣೆ, ಅನಧಿಕೃತ ಗೂಡಂಗಡಿಗಳ ತೆರವು, ರಸ್ತೆ ಒತ್ತುವರಿ ವಿರುದ್ಧ ಕಟ್ಟುನಿಟ್ಟಿನ ಎಚ್ಚರಿಕೆ. ಹಾಸನ ನಗರ ಪಾಲಿಕೆ ವಾರ್ಡ್ ರಚನೆ ಅವೈಜ್ಞಾನಿಕ, ಸಮಸ್ಯೆ ಸರಿಪಡಿಸದಿದ್ರೆ ಕೋರ್ಟ್ ಮೆಟ್ಟಿಲು, ಎಚ್ಚರಿಕೆ ನೀಡಿದ ಪಾಲಿಕೆ ಮಾಜಿ ಸದಸ್ಯ ಸಮೀರ್ ಖಾನ್. ವಿವಾದ ತೀವ್ರತೆಯಲ್ಲಿ ಸೈಟ್ ಮಾಲೀಕತ್ವ, ಎಸ್ಪಿ ಕಚೇರಿಗೆ ತೆರಳಿ ಪೊಲೀಸರ ವಿರುದ್ಧ ದೂರು ನೀಡಿದ ಯಶ್ತಾಯಿ ಪುಷ್ಪ. ಯಾರ್ಪುರಂ ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಗುತ್ತಿಲ್ಲ, ಪೊಲೀಸರ ವಿರುದ್ಧ ಗಂಭೀರ ಆರೋಪ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.